ನಿರ್ಧಾರಕ್ಕೆ ಸಂಪುಟ ಸಭೆಯಲ್ಲೇ ಅಪಸ್ವರ. ಜಾತಿ ಗಣತಿ ಮುಂದೂಡುವಂತೆ ಮೇಲ್ವರ್ಗದ ಕೆಲ ಸಚಿವರ ಒತ್ತಡ. ಹೈಕಮಾಂಡ್ ಅಪ್ಪಣೆ ಇದ್ದರೂ ಜಾತಿ ಸಮೀಕ್ಷೆಗೆ ವಿರೋಧ ಏಕೆ? ಯಾರೇ ವಿರೋಧ ಮಾಡಿದರೂ ಸಮೀಕ್ಷೆ ನಿಲ್ಲಲ್ಲ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಕಮಾಂಡ್ ಅಪ್ಪಣೆ ಇದ್ದರೂ ಜಾತಿ ಸಮೀಕ್ಷೆಗೆ ವಿರೋಧ ಏಕೆ? ರಾಜಕೀಯ ಲಾಭ ನಷ್ಟ ಮುಂದಿಟ್ಟು ಜಾತಿ ಗಣತಿಗೆ ವಿರೋಧವ? ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಭಾರೀ ಚರ್ಚೆ. ಜಾತಿಯ ಲೈನ್ನಲ್ಲೇ ಡಿವೈಡ್ ಆಯ್ತಾ ಸಚಿವ ಸಂಪುಟ? ಆದರೆ ಮುಖ್ಯಮಂತ್ರಿಗಳ ಸ್ಪಷ್ಟ ಸೂಚನೆ, ನಿಗದಿಯಂತೆ ಸೆಪ್ಟೆಂಬರ್ 22ಕ್ಕೆ ಸಮೀಕ್ಷೆ ಶುರು ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಗೊಂದಲಗಳನ್ನು ಬಗೆಹರಿಸಿ ಜಾತಿ ಗಣತಿ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದಂತ ಉತ್ತರ ಕೊಡಬೇಕು. 22ರಿಂದ ಸಮೀಕ್ಷೆ ಇದೆ ಸರ್, ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ರು ಮುಂದೂಡಲ್ಲ? ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ ಬರಲ್ಲ, ಮತ್ತೆ ಮುಂದೂಡಕ್ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನ ಆಲ್ಫಾಬೆಟಿಕ್ ಆರ್ಡರ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ, ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಸುದರ್ಶನ್ ಸಲಹೆ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಎಲೆಕ್ಷನ್ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಹೋಗಿ ಅವರು ಒಬ್ಬ ಹಿಂದುಳಿದ ನಾಯಕರು, ಅವರ ಅನುಭವನ ಹೋಗಿ ತಿಳಿಸಿ ಅಂತ ನಾವು ಅವ್ರಿಗೆ ಅದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನನಗೆ ಆ ಸಿಸ್ಟಮ್ ಗೊತ್ತಿಲ್ಲ. ಅದನ್ನ ನಾವು ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದ್ದೀವಿ. ಅವ್ರು ಏನು ನಡೆದಿಲ್ಲ, ನಾನು ಮಾತಾಡಿದೆ. ಅವರೆಲ್ಲ ಸಾಧಕ ಬಾಧಕಗಳು ಮಾತಾಡ್ಯಾರ. ಜನರು ಏನು ಮಾತಾಡ್ತಾ ಇದ್ದಾರೆ, ಜನರಲ್ಲಿ ಏನು ನಡೀತಾ ಇದೆ, ವಿಷಯಗಳು ಚರ್ಚೆಗೆ ಬಂದಿದೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಯಾವುದೇ ಜನರಲ್ಲಿ ಗೊಂದಲ ಸೃಷ್ಟಿ ಆಗದಂತೆ ನೋಡಬೇಕಂತಂದರೆ ಉದ್ದೇಶ ಆಗಿದೆ ಅಂತೇಳಿ ನೀವು ವೆರಿಫೈ ಮಾಡ್ಕೊಳ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ. ಯಾರು ಬೇಕಾದ್ರೂ ಕೇಳೋರು ಮಾತಾಡಲೇಬೇಕಾಗುತ್ತೆ. ಎಲ್ಲರ ಅಭಿಪ್ರಾಯನೇ ಕೇಳ್ತಾರೆ ಮುಖ್ಯಮಂತ್ರಿಗಳು. ಗೊಂದಲ ಸೃಷ್ಟಿ ಆಗದಂತೆ ನಾವು ಇದನ್ನು ಮಾಡಬೇಕು. ನೋಡಿ, ಯಾವುದು ಗೊಂದಲ ಯಾವುದೂ ಇಲ್ಲ, ಯಾರು ವಿರೋಧನ ವ್ಯಕ್ತಪಡಿಸಲಿಲ್ಲ. ಕಾಂತರಾಜ್ ಆಯೋಗದ ಒಂದು ಇದರಲ್ಲಿ ಕೆಲವು ಜಾತಿಗಳ ವಿಚಾರದಲ್ಲಿ ಎರಡೆರಡು ಅಕ್ಷರಗಳನ್ನು ಸೇರಿಸಿದ್ದಾರೆ ಅಂತಕ್ಕಂಥದ್ದಿತ್ತು. ಅದ್ರ ಬಗ್ಗೆ ನಾವು ಇದರಲ್ಲಿ ಅದನ್ನು ಪರಿಗಣಿಸಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಒಂದು ರೀತಿ ಆರೋಗ್ಯಕರವಾದಂಥ ಚರ್ಚೆ ಆಗಿದೆ, ಬಿಟ್ಟರೆ ಬೇರೆ ಯಾವುದೇ ರೀತಿ ವಿರೋಧ ಮತ್ತೊಂದಲ್ಲ. ಪದೇ ಪದೇ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆ ಬರ್ತಾ ಇದೆ. ಇವೆಲ್ಲ ವಿಚಾರಗಳ ಬಗ್ಗೆ ಎಲ್ಲ ವರ್ಗದ ಜನರ ಈಗಿನ ಸ್ಥಿತಿಗತಿಗಳ ಬಗ್ಗೆ ಒಂದು ವರದಿ ಪಡಿತಾ ಇರ್ತಕ್ಕಂಥದ್ದು. ಅವರು ಈ ಜಾತಿ, ಇವರು ಆ ಜಾತಿ ಅಂತಕ್ಕಂಥದ್ದನ್ನು, ಆ ಅಂಕಿ ಸಂಖ್ಯೆಗಳನ್ನು ಗುರುಸ್ತಕ್ಕಂಥದ್ದಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಸರ್ವೆ ಉದ್ದೇಶ ಇರತಕ್ಕಂಥದ್ದು ಎಲ್ಲ ಸಮಾಜಗಳ, ಈ ಸರ್ವೆನಿಂದ ಎಲ್ಲಾ ಸಮಾಜದಲ್ಲಿರ್ತಕ್ಕಂಥ ಎಷ್ಟು ಬಡವರಿದ್ದಾರೆ ಅದರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ನಂಬರ್ 1. ಇದರಲ್ಲಿ ಯಾವುದು ಜಾತಿ ಒಡೆಯೋದು, ಜಾತಿ ಮಾಡೋದು, ಜಾತಿ ಮಾಡ್ತಕ್ಕಂಥದ್ದಿಲ್ಲ. ಈಗ ನೀವು ಹೇಳಿದ್ನ, ನಾನು ಹೇಳಿದ್ನ ಎಲ್ಲ ಕೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಅದಾದ ನಂತರ ಸಜೆಷನ್ ಕ್ಯಾಬಿನೆಟ್ಗೆ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ. ಐ ಪ್ರಾಮಿಸ್ ಯು, ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸರ್ವೆ. ಈ ಹೊಸದು ಹೆಂಗಾಯ್ತು ಅಂತ ಕನ್ಫ್ಯೂಷನ್ ಇದೆ. ಈಗ ಸರ್ವೆನಲ್ಲಿ ಏನು ಬರುತ್ತೆ ಮತ್ತೆ ತಿರ್ಗಾ ತರಬೇಕು ತಾನೆ, ಕಂಪೈಲ್ ಮಾಡ್ಬಿಟ್ಟು ಮಾಡ್ತೀವಿ. ಸೊ ಅಲ್ಲಿವರೆಗೆ ಇದ್ರ ಬಗ್ಗೆ ಮಿಸ್ಕಮ್ಯುನಿಕೇಶನ್ ಆಗ್ತಕ್ಕಂಥದ್ದು, ಮಿಸ್ಇಂಟರ್ಪ್ರಿಟೇಷನ್ ಆಗ್ತಕ್ಕಂಥದ್ದು ಆಗಬಾರ್ದಂತ ಒಂದು ಸರ್ಕಾರದಲ್ಲಿ, ಒಂದು ಸಚಿವ ಸಂಪುಟದಲ್ಲಿ ಈ ರೀತಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೋ ನಿಜಕ್ಕೂ ಸ್ವಾಗತಾರ್ಹ. ಗೊಂದಲಗಳನ್ನ ಮನ ಬಂದಂತೆ ನಡ್ಕೊಳ್ತಿರುವಂತ ಎಡವಟ್ಟಿನ ಈ ಸರ್ಕಾರ ನಿಜವಾದ ಸ್ಪಷ್ಟತೆ, ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು, ಅವ್ರದೇ ಆದಂತ ಸ್ಪಷ್ಟತೆ ಇದೆ, ಆಲೋಚನೆ ಇದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು, ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ.
ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಸ್ಟ್ಗಳಿದಾವೆ, ಅವ್ರನ್ನೆಲ್ಲರನ್ನೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರನ್ನೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡಿಯಾಗಿ ಮುಸಲ್ಮಾನರನ್ನ, ಕ್ರೈಸ್ತರನ್ನ, ತಮಗೆ ಬೇಕಾದವ್ರನ್ನ ತೋರಿಸಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರ ಆಗಿದೆ. ಕರ್ನಾಟಕದಲ್ಲಿರುವಂಥ ಎಲ್ಲ ಯತಿವರ್ಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ. ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂಥ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಉಳಿದಿರುವಂಥ 2.5 ವರ್ಷ ನಿಮ್ಮ ಚೇರನ್ನು ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಇಡೀ ಸಮುದಾಯವನ್ನ ದಾರಿ ತಪ್ಪಿಸ್ತಾ ಇದ್ದೀರಿ. ಕಾನೂನು ಪದವೀಧರವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರು ಏನು ಒಬ್ಬ ಜಾಣ. ಅವರು ಹೊಸ ಜಾತಿ ಗಣತಿಯನ್ನ ಸೃಷ್ಟಿ ಮಾಡಿ ಮತಾಂತರ ಹೊಂದಂತ ಕ್ರಿಶ್ಚಿಯನ್ರಿಗೆ ಮತಾಂತರಕ್ಕೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾಸ್ತಿಕ ಕಾಲಮನ್ನು ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಸಂಪುಟದ ಸಚಿವರು ಕೂಡ ಸಾಕಷ್ಟು ಜನ ತೀವ್ರವಾದಂಥ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಈಗಾಗಲೇ ಅವರ ಪಕ್ಷದಲ್ಲೇ ವಿರೋಧ ಆಗಿರೋದ್ರಿಂದ ಇದನ್ನು ತಕ್ಷಣ ನಿಲ್ಲಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ. ವೀರಶೈವರು, ಲಿಂಗಾಯತರು ಎಲ್ಲರೂ ಒಂದೇ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ತಮ್ಮ ಒಂದು ವೈಭವೀಕರಣಕ್ಕೆ, ತಮ್ಮ ಸ್ವಾರ್ಥಕ್ಕೆ ಪಂಚಪೀಠ ಬೇರೆ ಅಂತೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಹಿಂದೂ ಶಬ್ದವನ್ನು ಅಪಮಾನ ಮಾಡುವುದೇ ಕೆಲವೊಂದು ಮಠಾಧೀಶರ ಉದ್ಯೋಗ ಆಗಿದೆ. ಇವರು ಇಷ್ಟೆಲ್ಲ ಅಪಮಾನ ಮಾಡೋರು. ಇವರು ಬಸವ ಧರ್ಮದ ಹೇಳೋರು ಪಾದಪೂಜೆ ಯಾಕೆ ಮಾಡ್ಕೋತಾರೆ? ಅವರು ಭಕ್ತರ ಮನೆಯಲ್ಲಿ ಪಾದಪೂಜೆ ಮಾಡ್ಕೋಬಾರ್ದು. ಬಸವಣ್ಣಯಲ್ಲಿ ಪಾದಪೂಜೆ ಯಾರ್ದು ಮಾಡಬಾರ್ದು. ಅದನ್ನು ಬಿಟ್ಟು ಬಸವಣ್ಣನ ಒಂದು ರೀತಿ ತಮ್ಮ ಆಸ್ತಿ ಅನ್ನೋರಂಗೆ ಕೆಲವೊಂದು ಮಂದಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಒಂದು ಸಾಬರ ಸರ್ಕಾರ ಏನಿದೆ ಸಿದ್ದರಾಮಯ್ಯ ಸರ್ಕಾರ, ಮುಸ್ಲಿಮರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.